ಸೊ ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ಕ್ಯಾನ್ಸರ್ ಸ್ಪೆಷಲ್ ಆಗಿ ಬರುತ್ತೆ, ಗಂಡು ಮಕ್ಕಳಲ್ಲಿ ಕೆಲವೊಂದು ಕ್ಯಾನ್ಸರ್ ಸ್ಪೆಷಲ್ ಆಗಿ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅಂತ ಹೇಳಿದ್ರೆ ವಿ ಯೂಶ್ವಲಿ ಟಾಕ್ ಅಬೌಟ್ ಇದು ಗರ್ಭಕೋಶದ ಕ್ಯಾನ್ಸರು, ಇಲ್ಲ ಅಂಡಾಂಶ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇಲ್ಲ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಮೂತಿದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಥರ ಕ್ಯಾನ್ಸರ್ಸ್ಗಳಿಗೆ ಬರೋಂಥ ಲಕ್ಷಣಗಳು ಅಂತ ಹೇಳಿದ್ರೆ, ಇವಾಗ ಗರ್ಭಕೋಶದ ಕ್ಯಾನ್ಸರಲ್ಲಿ ಲಕ್ಷಣಗಳು ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಹೆಂಗಸರಿಗೆ ಮುಟ್ಟಾಗುತ್ತೆ. ಸೊ ಈ ಮುಟ್ಟು ಮಧ್ಯದಲ್ಲೂ ರಕ್ತಸ್ರಾವ ನಿಲ್ಲದೆ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗ್ತಾ ಇರೋದು, ಇಲ್ಲ ಮುಟ್ಟು ನಿಂತ ಮಹಿಳೆಯರಲ್ಲಿ ಯೂಶಲಿ 50ರಿಂದ 60 ವರ್ಷ ಆದಮೇಲೆ ಮುಟ್ಟು ಇದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ, ಮೆನೋಪಾಸ್ ಅಟೇನ್ ಆಗ್ತಾರೆ ಅಂತ ಹೇಳ್ತೀವಿ. ಸೊ ಈ ಮೆನೋಪಾಸ್ಟ್ ಆಗಿ ಒಂದು ವರ್ಷ 2 ವರ್ಷ ಆ ಥರ ಮುಟ್ಟು ನಿಂತವ್ರಿಗೆ ಮತ್ತೆ ಬ್ಲೀಡಿಂಗ್ ಶುರುವಾಗೋದು, ಮತ್ತೆ ರಕ್ತಸ್ರಾವ ಶುರುವಾಗೋದು. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಗರ್ಭಕೋಶದ ಕ್ಯಾನ್ಸರು. ಸೊ ನೀವು ದಯವಿಟ್ಟು ನಿಮ್ಮ ಗೈನೆಕ್ ಡಾಕ್ಟರ್ನ, ಹೆಣ್ಣುಮಕ್ಕಳ ಡಾಕ್ಟರ್ನ ಮೀಟ್ ಮಾಡ್ಕೋಬೇಕು. ಅವ್ರು ಅದಕ್ಕೆ ಹೆಚ್ಚಿನ ತಪಾಸಣೆ ಮಾಡ್ತಾರೆ, ಕೈ ಹಾಕಿ ಪರೀಕ್ಷೆ ಮಾಡ್ತಾರೆ, ನೆಕ್ಸ್ಟ್ ಅಲ್ಲಿ ಏನಾದರೂ ಬಯಾಪ್ಸಿ ಇದ್ದರೆ ತೆಗಿತಾರೆ, ಸ್ಕ್ಯಾನಿಂಗ್ ಹೇಳ್ತಾರೆ, ಅದರ ನಂತರ ಅವ್ರು ಅದಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಸೂಚಿಸ್ತಾರೆ. ಅದೇ ಥರ ಗರ್ಭಕೋಶದ ಮೂತಿ ಅಂತಲೇ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗೋದು, ಇದೇ ಗರ್ಭಕೋಶದ ಸಿಂಪ್ಟಮ್ಸ್ ಏನು ಹೇಳಿದ್ವಿ ಅದೇ ಗರ್ಭಕೋಶದ ಮೂತಿಯಲ್ಲೂ ಸಿಂಪ್ಟಮ್ಸ್ ಇರುತ್ತೆ. ಗರ್ಭಕೋಶದ ಮೂತಿದು ನಾನು ಇಂಪಾರ್ಟೆಂಟ್ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ನೀವು ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡಿಕೊಂಡು ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಆ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗ್ಬೋದು. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಬಂದಿದೆ, ಅದಕ್ಕೂ ನೀವು ಮಾಹಿತಿಯನ್ನು ತೊಗೊಂಡು ಈ ಕ್ಯಾನ್ಸರ್ಸ್ ಬರ್ದಂಗೆ ಕೂಡ ನೋಡ್ಕೋಬಹುದು. ನೆಕ್ಸ್ಟು ಅಂಡಾಂಶದ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ಸ್ ಅಂತ ಹೇಳಿದ್ರೆ ಯೂಶಲಿ ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣಗಳಿಲ್ಲ. ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಇನ್ಸಿಡೆಂಟಲ್ ಡಿಟೆಕ್ಷನ್. ನಾವು ಏನಕ್ಕೋ ಸ್ಕ್ಯಾನಿಂಗ್ ಮಾಡಿರ್ತೀವಿ, ಆವಾಗ ಈ ಥರ ನಮಗೆ ಅಂಡಾಂಶದ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಯೂಶಲಿ ಆ ಥರ ಪೇಷಂಟ್ಸ್ ಬರೋದು ನಮಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗ. ಸೊ ಆ ಲಕ್ಷಣಗಳು ತುಂಬ ಕಷ್ಟ. ಬಟ್ ವ್ಯಕ್ತಿಗೆ ಇವಾಗ ಸಡನ್ನಾಗಿ ಹೊಟ್ಟೆ ದಪ್ಪ ಆಗ್ತಾ ಇರೋದು, ಹೊಟ್ಟೆ ತುಂಬಿಕೊಳ್ತಾ ಇರೋದು, ಟೈಟ್ ಆಗ್ತಾ ಇರೋದು, ಆ ಥರ ಎಲ್ಲ ಆಯಿತು ಅಂತೆಲ್ಲ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ತಾ ಇರ್ಬೋದು. ಅದು ಯಾವುದೇ ಕಾರಣದಿಂದಾಗಲೂ ಇರ್ಬೋದು, ಬಟ್ ಆ ಥರ ಆಗಬಾರ್ದು. ಸಡನ್ನಾಗಿ ಫ್ಯಾಟ್ ತುಂಬಿ ಒಬೆಸಿಟಿಯಿಂದ ಫ್ಯಾಟ್ ತುಂಬಿಕೊಂಡು ಆಗೋದು ಡಿಫ್ರೆಂಟು, ಅದು ಕ್ರಮೇಣವಾಗಿ ಆ ಥರ ಹೊಟ್ಟೆ ದಪ್ಪ ಆಗುತ್ತೆ. ಇದು ಸಡನ್ನಾಗಿ ಓವರ್ ಅ ಮಂತ್ ಹೊಟ್ಟೆ ದಪ್ಪ ಆಗ್ತಿರೋದು, ಗ್ಯಾಸ್ ಪಾಸ್ ಮಾಡಿದ್ರು ಅದು ರಿಲೀವ್ ಆಗ್ತಾ ಇರೋದು, ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ತಜ್ಞರನ್ನು ಭೇಟಿ ಮಾಡ್ಕೋಬೇಕಾಗುತ್ತೆ. ಅವ್ರು ಅದಕ್ಕೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಏನು ಅಂತ ತಿಳಿಸ್ತಾರೆ.